ಡಾಟಾವನ್ನು ಮಾರ್ಕೋಬಹುದು. ಸರ್, ಈಗ ನಾನು ನಿನ್ನೆ ನಿಮಗೂ ಹೇಳಿದ್ದೆ, ಈಗೂ ಹೇಳ್ತಾ ಇದ್ದೀನಿ, ನಿಜವಾಗಲೂ ಹಿಂದುಳಿದವ್ರ ಬಗ್ಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅವ್ರು ಏನದಾರ ಅಂತ ತಿಳ್ಕೊಬೇಕಂತ ಸರ್ವೆ ಮಾಡ್ತಾ ಇದ್ದೀವಿ. ಇವರು ವಿರೋಧ ಮಾಡೋದನ್ನು ನೋಡಿದರೆ ಪ್ರಹ್ಲಾದ್ ಜೋಶಿಯವರು ಮತ್ತು ತೇಜಸ್ವಿ ಸೂರ್ಯ ಅವರು ವಿರೋಧ ಮಾಡೋದು ನೋಡಿದರೆ ಹಿಂದುಳಿದವ್ರ ಬಗ್ಗೆ ಇವ್ರಿಗೆ ಮಾಹಿತಿ ಬೇಕಾಗಿಲ್ಲ, ದಲಿತರ ಬಗ್ಗೆ ಮಾಹಿತಿ ಬೇಕಾಗಿಲ್ಲ. ಇವ್ರು ಯಾರು ಕೆಳಮಟ್ಟದ ಜನರು ಬಡವರ ಬಗ್ಗೆ ಮಾಹಿತಿ ತೊಗೊಳೋದಕ್ಕೆ ಇವ್ರಿಗೆ ಇಷ್ಟ ಇಲ್ಲ. ಹೀಗಾಗಿ ಅವರನ್ನು ವಿರೋಧ ಮಾಡುವಂಥವ್ರು ಅಂತ ಸ್ಪಷ್ಟವಾಗಿ ಬಿ ಜೆ ಪಿಯವ್ರ ಹೇಳಿಕೆಯಿಂದ ಗೊತ್ತಾಗುತ್ತೆ. ಶೈಕ್ಷಣಿಕ ಯಾಕಂದರೆ ಇನ್ನೂ ನಮ್ಮ ಜೋಶಿಯವರು ಇನ್ನೂ ಹಿಂದಿನ ಕಾಲದೊಳಗನ ಅದಾರ. ಜೋಶಿಯವರು ಜೋಶಿಯಾಗೇ ಆಗಿರಬೇಕು, ನಾವು ನಾವಾಗೇ ಇರಬೇಕು ಅನ್ನೋದು ಅವ್ರ ತಲೆಗೆ ಕಾಣಿಸುತ್ತೆ. ಹೀಗಾಗಿ ನಮ್ಮ ಪರಿಸ್ಥಿತಿಯನ್ನು ತಿಳ್ಕೊಳಕ್ಕೆ, ದಲಿತರ ಪರಿಸ್ಥಿತಿ, ಹಿಂದುಳಿದವ್ರ ಬಗ್ಗೆ ಪರಿಸ್ಥಿತಿಯನ್ನು ತಿಳ್ಕೊಂಡು ಸರ್ಕಾರ ಏನಾದರೂ ಯೋಜನೆ ಕೊಡಬೇಕು ಅಂತ ಚಿಂತನೆ ಮಾಡ್ತಾ ಇರೋದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಯಾಕಂದರೆ ನಮ್ಮಲ್ಲಿ ಅಂಕಿಅಂಶನೇ ಇಲ್ಲಲ್ಲ. ಇವತ್ತು ರಾಜ್ಯದೊಳಗೆ ಪ್ರತಿಯೊಬ್ಬರ ಬಗ್ಗೆ ಅಂಕಿಅಂಶಗಳು ಬೇಕು. ಇದನ್ನು ವಿರೋಧ ಮಾಡ್ತಾರಂದರೆ ಜೋಶಿಯವರು ಮನಸ್ಥಿತಿ ಹೆಂಗಿದೆ ಅನ್ನೋದನ್ನು ನನಗೆ ಅರ್ಥ ಆಗ್ತಾಯಿದೆ, ರಾಜ್ಯದ ಜನರಿಗೂ ಅರ್ಥ ಆಗ್ತಾಯಿದೆ. ಬಡವರ ಬಗ್ಗೆ, ದಲಿತರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ ಶಿಕ್ಷಣವಂತರಾಗೇ ಇರಬಾರ್ದು ಅವರು. ಯಾಕಂದರೆ ಅವ್ರಿಗೆ ಅಕಸ್ಮಾತ್ ಆಗ್ತಾರೋ ಆಗಿದ್ದು ಪರ್ಸೆಂಟೇಜ್ ನೋಡಿ ಸರ್ಕಾರ ಏನಾದರೂ ಅವ್ರಿಗೆ ಯೋಜನೆ ಕೊಟ್ಟನಂದರೆ ಜೋಶಿಯವ್ರಿಗೆ ಏನೋ ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿಕೋನ ಇರ್ಬೋದು. ಹೀಗಾಗಿ ನಾನು ಜೋಶಿಯವ್ರನ್ನ ಅಷ್ಟೇ ಅಲ್ಲ, ಇಡೀ ಬಿ ಜೆ ಪಿಯವರು ಇದನ್ನು ವಿರೋಧ ಯಾಕೆ ಮಾಡ್ತಾಯಿದ್ದಾರೆ ಅಂದರೆ ಹಿಂದುಳಿದವ್ರ ಬಗ್ಗೆ ಅವ್ರಿಗೆ ವಿಶೇಷ ಕಾಳಜಿ ಇಲ್ಲ ಅನ್ನೋದು ಇದನ್ನು ಅವರು ಮಾತಾಡೋ ರೀತಿ ನೋಡಿದ್ರೆ ಗೊತ್ತಾಗುತ್ತೆ. ನಾವು ಇವತ್ತು 2 ದಿವಸದೊಳಗೆ ಇವತ್ತು ಎಷ್ಟಾಗಿದೆ ಸರ್ವೇದು ಅಂದರೆ ಕನಿಷ್ಠ 1 ಕೋಟಿಗಿಂತನೂ ಹೆಚ್ಚು ಇವತ್ತು ಭಾಗಿಯಾಗಿದ್ದು ಆಗಿದೆ. ಏನು ಕನಿಷ್ಠ ನನಗನ್ಸಿದ ಮಟ್ಟಿಗೆ ನಮ್ಮ ಜಿಲ್ಲೆದ ಜಾಸ್ತಿ ಆಗ್ತಾಯಿದೆ ಸರ್. ಅಂದರೆ ಬೆಳಿಗ್ಗೆ ಸರ್ವರ್ ಸ್ಪೀಡ್ ಇರ್ತದೆ ಸರ್, ಮಧ್ಯಾಹ್ನ ಆಗಿದ್ದ ಕಡಿಮೆ. ಇಲ್ಲ ನಮ್ಗೆ ಮಾಹಿತಿ ಕೊಡ್ತೀನಿ, ಸದ್ಯ ಕೊಡ್ತೀನಿ. ನನ್ನ ಹತ್ರ ಅಪ್ಡೇಟ್ ಇದೆ. ಬಟ್ ಸಮೀಕ್ಷೆಗೆ ವಿರೋಧ ಮಾಡಲಿ ಕಾಂಗ್ರೆಸ್ನವ್ರು ಮಾರ್ಕೊಂಡ್ರೆ ಏನು ಮಾಡಲಿ? ಏನು ಮಾಡ್ತಾರೆ ಅವರು? ಖಾಸಗಿ ಸಂಸ್ಥೆಯೊಂದಿಗೆ ಒಂದು ಆ್ಯಪ್ನಾಗ ಮಾಡ್ಸಕತ್ತಿರಲ್ಲ, ಈಸಿ ಟು ಸೇಲ್ ಅಂತ ಈಸಿಯಾಗಿ ಹೆಂಗೆ ಮಾರಕ್ಕೆ ಸಾಧ್ಯತೆ ಐತೆ ಸರ್? ಈಗ ನಾನೊಂದು ಮಾತು ಹೇಳ್ತೀನಿ, ನಾವು ವೈಯಕ್ತಿಕ ಮಾಹಿತಿ ಅನ್ನೋದೇನು ಏನು ಕೇಳ್ತೀವಿ ನಾವು? ವೈಯಕ್ತಿಕ ಮಾಹಿತಿ ನಾನು ನಿಮಗೆ ಕೇಳೋದು ನಿಮ್ಮ ಕಳ್ಳರಿಗೆ ಮಾರ್ಕೊಂಡು ತಿಂತೀರಿ ಅನ್ನೋದು ಇಂಡೈರೆಕ್ಟ್ ಆಗಿ ಸರ್. ನೋಡಿ, ಆ ಪರಿಸ್ಥಿತಿ ಯಾವುದೇ ಸಮೀಕ್ಷೆ ಈ ನಾಳೆ ಜಾತಿ ಗಣತಿ ಮಾಡ್ತಾರಲ್ಲ, ಮತ್ತು ಯಾವಾಗ ಏನು ಅವ್ರಿಗೆ ಯಾರಿಗೆ ಮಾಡ್ತಾರೆ ಅದನ್ನು? ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತಾರಲ್ಲ, ಯಾರನ್ನ ಮಾಡ್ತಾರೆ ಅವಾಗ? ಸರ್ಕಾರ ಮಾಡಿದ್ರೆ ಆ್ಯಪ್ ಮೂಲಕ ನೋಡಿ ನಾನು ಹೇಳಕತ್ತೇನಲ್ಲ, ಇವರು ಜಾತಿ ಗಣತಿ ಮಾಡ್ತಾ ಇದ್ದಾರಲ್ಲ, ಪೂರ್ಣ ಕಾಪಿ ಕರ್ನಾಟಕದ್ದೇ ಕಾಪಿ ಇರ್ತೈತಿ. ಇವತ್ತು ಹೇಳ್ತೀನಿ, ಕರ್ನಾಟಕದ ಕಾಪಿನ ಮಾಡೋದು ಅವರು. ನಾನು ಯಾವುದೇ ಕಾರಣಕ್ಕೂ ಇದನ್ನು ಯಾಕೆ ಮಾತು ಹೇಳಕತ್ತೀನಿ ಅಂತಂದರೆ, ಈ ಯಾವ ಮಾಹಿತಿ ಇರ್ತೈತೆ ನಮ್ದು ಅಂಥ ಪರ್ಸನ್ನು? ನೀನು ನಿಮ್ಮ ಬ್ಯಾಂಕಿನ ಅಕೌಂಟ್ ಡೀಟೇಲ್ಸ್ ತೊಗೊತೀವೇನು? ಏನು ನಿಮ್ಮ ವೈಯಕ್ತಿಕವಾಗಿ ಬಂಗಾರ ಎಷ್ಟಿದೆ, ನಿಮ್ಮ ಮನೆ ಬಂಗಾರ ಎಷ್ಟೈತೆ ಅಂತ ಕೇಳ್ತೀವೇನು? ನೋಡಿ, ಮನೆಯಲ್ಲಿ ನಾನು ಒಂದು ಮಾತು ನಿಮಗೆ ಹೇಳ್ತೀನಿ. ಸಿಂಗಲ್ ಬೆಡ್ರೂಮ್ ಹೌಸ್ನಾಗ ಇರೋರು ಬಡವರು, ನೀವು 4, 5, 8 ಬೆಡ್ರೂಮ್ನಾಗಿದ್ದವ್ರು ನೀವು ಶ್ರೀಮಂತ ಅಂತ ಕೌಂಟ್ ಮಾಡ್ಬೇಕಲ್ಲ? ತಪ್ಪೇನಿದೆ ಅದ್ರಾಗ? ನಾನು ನಿಮಗೆ ಕೇಳೋದು, ಸೌದೆ ನಿಮ್ಮ ಮನೆಯೊಳಗೆ ಯಾವ ಒಲೆ ಇದೆ ಅಂತ ಕೇಳ್ತೀವಿ. ಏನು ಗ್ಯಾಸ್ ಇದೆನೋ, ಸ್ಟೌವ್ದಾಗ ಮಾಡ್ತಿರೋ, ಏನು ಸೌದಿ ಒಳಗೈತೆ, ಸೌದಿ ಒಲೆ ಐತೆ ಅಂತ ಕೇಳ್ತೀವಿ. ತಪ್ಪೇನಿದೆ ಇದ್ರಾಗ? ಇವತ್ತು ನೀವು ಎಲ್ಲ ಇಷ್ಟು ಡೀಟೇಲ್ ಕೇಳ್ತೀವಿ. ಆದರೆ ಇವ್ರಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಅವ್ರ ವೈಯಕ್ತಿಕ ಬದುಕಿಂದ ಯಾವುದಕ್ಕೆ ಕೇಳಂಗಿಲ್ಲ ನಾವು. ಅವ್ರ ವೈಯಕ್ತಿಕ ಜೀವನದ ಯಾವುದಕ್ಕೆ ಕೇಳಂಗಿಲ್ಲ. ಸರ್ವೇದೊಳಗೆ ಏನೂ ಇಲ್ಲ. ಅದಕ್ಕೆ ಅಷ್ಟೊಂದು ಆತಂಕ ಪಡೋದಿಲ್ಲ. ಆದರೆ ಅವ್ರ ಆತಂಕ ಯಾಕಿದೆ ಅಂದರೆ, ಅವ್ರಿಗೆ ಸಹಜವಾಗಿ ಹಿಂದುಳಿದವರು ದಲಿತರಿಗೆ ಏನಾದರೂ ಯೋಜನೆಯನ್ನು ಕೊಟ್ಟು ಕರ್ನಾಟಕ ರಾಜ್ಯ ಸರ್ಕಾರದೊಳಗೆ ಇವರು ದಲಿತರು ಹಿಂದುಳಿದವರು ಮುಂದೆ ಬಂದ್ರಂದ್ರೆ ಹೆಂಗ ಅಂತ ಅದು ಒಂದು ಚಿಂತೆ ಜೋಶಿ ಅವ್ರಿಗೆ ಇರ್ಬೋದು. ಸರ್, ಈಗ ಜಮೀರ್ ಅಹ್ಮದ್ ಅವ್ರು ಹೇಳ್ಯಾರ 10 ದಿನದೊಳಗೆ ನಾನು ಜಮೀರ್ ಸಾಹೇಬರು
ಹೈಕಮಾಂಡ್ ಜೊತೆಗೆ ಸಮೀಪಿದಾರ ಮತ್ತು ನನ್ನ ಹಿರಿಯರು ಅವರು ನಾನು ಜಮೀರವರ ಗೆಳೆಯ ಆಪ್ತರು, ನಮ್ಮ ಅಣ್ಣ ಆತ. ಆತಗಿದ್ದಷ್ಟು ಮಾಹಿತಿ ನನಗಿಲ್ಲ, ಅದ್ರ ಬಗ್ಗೆ ಮಾಹಿತಿ ನನಗಿಲ್ಲ. ಕೊಪ್ಪಳದಲ್ಲಿ ನೀವು ರಾಘಣ್ಣ ನೀವು ಭಾಳ ಆಪ್ತರು ಸರ್ ಇಬ್ಬರಿಗೆ ಸರ್ ಅದನ್ನು ಹೇಳೋಷ್ಟು ದೊಡ್ಡವ್ ನಾನಲ್ಲ. ಅದು ಏನಿದ್ರು ದೊಡ್ಡವರು ಹಿರಿಯರು ಹೇಳೋಂಥದ್ದು. ನನಗೆ ಇದ್ದಿದ್ದು ಈಗ ಸಮೀಕ್ಷೆ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಕನಿಷ್ಠ 12,76,406 ಮನೆಗಳು ಆಗಿದಾವೆ. ಇದು ಕೊಪ್ಪಳ ಎಲ್ಲ ಎಂಟೈರ್ ರಾಜ್ಯ ಎಂಟೈರ್ ರಾಜ್ಯ ಸಾರಿ ಮನೆಗಳು 27,27,800 ಮನೆಗಳು ಸಮೀಕ್ಷೆ ಒಳಪಟ್ಟಿದ್ದು. ಇಲ್ಲ ನಿನ್ನೆ ಸಾಯಂಕಾಲದವರೆಗೂ, ಇವತ್ತು ಸಾಯಂಕಾಲ ಮತ್ತು ಇವತ್ತು ಸಾಯಂಕಾಲ ಬರ್ತೈತಿ. ಒಟ್ಟು ಜನಸಂಖ್ಯೆ 1,33,676 ಜನಸಂಖ್ಯೆ ನಾವು ಪಾಲ್ಗೊಂಡಿದ್ದಾರೆ. ನಮ್ಮ ಜಿಲ್ಲೆ 1,33,000 ಕುಟುಂಬಗಳು, 1,33,000 ಕುಟುಂಬಗಳು ನಮ್ಮ ಜಿಲ್ಲೆಯೊಳಗೆ ಪಾಲ್ಗೊಂಡಿದ್ದಾರೆ. ಒಟ್ಟು ನಮ್ಮ ಜಿಲ್ಲೆಯೊಳಗೆ 3,22,000 ಕುಟುಂಬಗಳು ಅದಾವು. ಪರ್ಸೆಂಟೇಜು 43% ಆಗಿದೆ. ನಮ್ಮ ಜಿಲ್ಲೆಯೊಳಗೆ ಸ್ವಲ್ಪ ಸ್ಪೀಡಪ್ ಆಗಿದೆ, ಮತ್ತು ಇವತ್ತು ಸಾಯಂಕಾಲ ಜಾಸ್ತಿ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಮ್ಮ DC ಅವರು, ನಮ್ಮೆಲ್ಲ ತಾಲೂಕು ಅಧಿಕಾರಿಗಳಿಗೆ ನಾವು ಮಾತಾಡಿದ್ದೀನಿ. ಸತತವಾದಂಥ ಮಾನಿಟರಿಂಗ್ ಮಾಡ್ತಾ ಇದ್ದೀವಿ. DC ಮತ್ತು CO ಮಾಡ್ತಾ ಇದ್ದಾರೆ, ನಾನು ಅವ್ರ ಜೊತೆಗೆ ಮಾತಾಡ್ತಾ ಇದ್ದೀನಿ. ಸಾಧ್ಯ ಇದ್ದಷ್ಟು ಎಷ್ಟು ಸ್ಪೀಡ್ ಐತೆ ಆ ಜಿಲ್ಲೆ ಕಂಪ್ಲೀಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಕಾಟಾಪುರ ಮತ್ತು ಬೇರೆ ಬೇರೆ ಜಿಲ್ಲೆ ತಗೊಂಡು ಅದಕ್ಕೆ ನೋಡಲ್ ಆಫೀಸರ್ಸ್ ಇದ್ದಾರೆ ನಮ್ಮಲ್ಲಿ. ನಮ್ಮ ಕ್ಷೇತ್ರದಾಗ IS ಭಾಳ ಸ್ಪೀಡ್ ಇರೋದು ಕೇಳಲ್ಲಿ. 5 ಮಂದಿ ನಾವು ಕನಗಿರಿ 60%. ಈ ಸದ್ಯ ಜಿಲ್ಲೆಯೊಳಗೆ ಕನಗಿರಿ 60% ಆಗಿದ್ದು. ಅದಕ್ಕೆ ನಾನು ಹೇಳ್ತಾ ಇರೋದು ನನ್ನ ಕ್ಷೇತ್ರನೇ ಮುಂದದಾವ. ಸರ್ ತಪ್ಪು ಮಾಡಿದವ್ರನ್ನ ಅಮಾನತ್ ಮಾಡಲೇಬೇಕಾಗತ್ತ. ಆಡಳಿತ ವ್ಯವಸ್ಥೆ ಒಳಗೆ ಅಂಥವೆಲ್ಲ ನಿರ್ಧಾರಗಳು ತೆಗೆದುಕೊಳ್ಬೇಕಾಗತ್ತೆ. ಹೀಗೆ ಮುಖ್ಯಮಂತ್ರಿಗಳು ಬಂದು ಕನಿಷ್ಠ 1,555 ಕೋಟಿ ರೂಪಾಯಿ ಇದ ಒಂದು ಶಂಕುಸ್ಥಾಪನೆ ಮತ್ತು ಭೂಮಿ ಪೂಜೆ, ಉದ್ಘಾಟನೆ ಇವೆಲ್ಲ ಕಾರ್ಯಕ್ರಮದೊಳಗೆ ಭಾಗಿಯಾಗ್ತಾರೆ. 5 ವಿಧಾನಸಭಾ ಕ್ಷೇತ್ರದೊಳಗೆ ಇವು ಎಲ್ಲವೂ ADM ಆಗಿದಂಥದ್ದನ್ನು ಮಾತ್ರ ನಾವು ಇವತ್ತು ಇಲ್ಲಿ ಇಡ್ತಾ ಇದ್ದೀವಿ. ADM ಆಗಲಾರ್ದು ಇನ್ನೂ ಭಾಳಷ್ಟು ಇದಾವೆ. ಕನಿಷ್ಠ 800ರಿಂದ 900 ಕೋಟಿವರೆಗೂ ಇನ್ನೂ ಮಾಡೋಂಥವು ಅದಾವೆ. ಅದು ಇನ್ನೂ ನಾವು ಅದನ್ನು ಮಾಡ್ತಾಯಿಲ್ಲ. ಅದು ಮುಂದಿನ ದಿನ ಬಂದಾಗ ನಾವು ಮಾಡ್ತೀವಿ. ಬಟ್ ಈಗ 1,555 ಕೋಟಿ ರೂಪಾಯಿ ಕಾರ್ಯಕ್ರಮ, ಶಂಕುಸ್ಥಾಪನೆ, ಉದ್ಘಾಟನೆ ಕಾರ್ಯಕ್ರಮ ಮಾಡಲಿಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, AICCಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ಮತ್ತು ಸಚಿವ ಸಂಪುಟದ ಎಲ್ಲ ಇಲಾಖೆಯ ಸಚಿವರನ್ನು ನಾನು ಇನ್ವೈಟ್ ಮಾಡಲಿಕ್ಕೆ ಹೊರಟಿದ್ದೀನಿ, ಇನ್ವೈಟ್ ಮಾಡ್ತೀನಿ. ಸಾಧ್ಯ ಇದ್ದಷ್ಟು ಸಚಿವರನ್ನು ಕರೆಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡಬೇಕಂತ ನಮ್ಮ ಶಾಸಕರು, ನಮ್ಮ ರಾಯರೆಡ್ಡಿ ಸಾಹೇಬರು, ನಮ್ಮ ಲೋಕಸಭಾ ಸದಸ್ಯರು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಸೇರಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ಪಕ್ಷದ ಮುಖಂಡರ ಹತ್ರನೂ ಈಗಾಗಲೇ ನಿನ್ನೆ ಸಭೆಯನ್ನು ಮಾಡಿದ್ದೀವಿ. ಎಲ್ಲ ಬ್ಲಾಕ್ ಅಧ್ಯಕ್ಷರಿಗೂ ಜನರು ಬರಲಿಕ್ಕೆ, ವಾಲಂಟ್ರಿಯಾಗಿ ಬರಲಿಕ್ಕೆ ಗಾಡಿ ಇರೋದು ಅದನ್ನೆಲ್ಲ ಮಾಡ್ತಾಯಿದ್ದೀವಿ. ಕನಿಷ್ಠ ಹೆಚ್ಚಿನ ಸಂಖ್ಯೆ 1 ಲಕ್ಷಕ್ಕಿಂತಲೂ ಹೆಚ್ಚು ಜನ ಸೇರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮಳೆ ಬರ್ತಾ ಇದೆ, ಮಳೆ ಇದೆ, ನೋಡೋಣ. ನಮ್ಮಲ್ಲೇ ಮಳೆ ಇದೆ, ಕಲಬುರಗಿ, ಬೀದರ್ ಆ ಕಡೆ ಎಲ್ಲ ಫ್ಲಡ್ ಆಗಿರುವಂಥದ್ದು, ಯಾದಗಿರಿ ಮಳೆ ಇದೆ. ಇಂಥ ಸಂದರ್ಭದಲ್ಲಿ CM ಬರ್ತಾರೆ, ಅದಕ್ಕೆ ನಾನು ನಾಳೆಗೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಲ್ಲಿಗೆ, ಎಲ್ಲೇ ಗುಲ್ಬರ್ಗಕ್ಕೆ. ನಾಳೆ ಬೆಳಗ್ಗೆ ನಾನು ಮತ್ತು ರಾಘವೇಂದ್ರ ಇಟ್ನಾಳ್ ಅವರು ಮತ್ತು
ರಾಯರೆಡ್ಡಿ ಸಾಹೇಬ್ರು ಲೋಕಸಭಾ ಸದಸ್ಯರು ನಾವೆಲ್ಲರೂ ಬೆಂಗಳೂರಿಗೆ ಹೊರಟಿರ್ತೀವಿ. ಅಲ್ಲಿನೂ ಕೇಳ್ತೀವಿ ಮುಖ್ಯಮಂತ್ರಿಗಳಿಗೆ, ಕೇಳಿ ನಮ್ಮ ಮನಸ್ಸಿರೋದು ಮಾಡಬೇಕಂತ. ಯಾಕಂದ್ರೆ 3 ಸತಿ ಇದು ಪೋಸ್ಟ್ಪೋನ್ ಹಾಕಂತ ಬಂದಿದೆ. ಹೀಗಾಗಿ ಇದು 4ನೇ ಸತಿ ಆಗುತ್ತಾ, ಪೋಸ್ಟ್ಪೋನ್ ಮಾಡಬಾರ್ದು, ಮಾಡಬೇಕಂತ ಇದೆ. ಮುಖ್ಯಮಂತ್ರಿಗಳಿಗೂ ಗಮನಕ್ಕೂ ತರುವಂಥ ಕೆಲಸವನ್ನು ಮಾಡ್ತೀವಿ. ಬಟ್ ನಮ್ಮ ಜಿಲ್ಲೆಯಲ್ಲಿ ಅಂಥ ಅನಾಹುತಗಳಾಗಲಿ ಮತ್ತೊಂದಾಗಲಿ ಯಾವುವೂ ಆಗಿಲ್ಲ. ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳ ಜೊತೆಗೆ ಮತ್ತು ಎಲ್ಲ ತಾಲೂಕು ತಹಸೀಲ್ದಾರ್ ಹತ್ರ ಮಾತಾಡಿ ಅಂತ ಹೇಳಿದ್ದೆ ಬೆಳಗ್ಗೆನೂ. ನಮ್ಮಲ್ಲಿ ಅಂಥ ಸಮಸ್ಯೆಗಳು ಆಗಲಿ, ಅನಾಹುತಗಳಾಗಲಿ, ಬೆಳೆ ಹಾನಿ ಆಗಲಿ ಮತ್ತೊಂದಾಗಲಿ ಆಗಿಲ್ಲ. ಅಲ್ಲೇ ಒಂದೆರಡು ಮನೆಗಳು ಈಗ ಗಂಗಾವತಿ ಭಾಗದೊಳಗೆ ಒಂದು ಹೆಬ್ಬಾಳದೊಳಗೆ ಒಂದು ಮನೆ, ಇವತ್ತು ಒಂದು ಮನೆ ಬಿದ್ದಿದೆ. ಅದನ್ನು ಈಗಾಗಲೇ ತಹಸೀಲ್ದಾರ್ಗೆ ಭೇಟಿ ಕೊಡಿಸ್ಬಿಟ್ಟು ಅದಕ್ಕೆ ಪರಿಹಾರ ಕೊಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಈ ಮಳೆಯಿಂದ ನಮ್ಮ ಜಿಲ್ಲೆಗೆ ಅಂಥ ಅನಾಹುತ ಆಗಲಿ, ರೈತರಿಗೆ ಸಮಸ್ಯೆ ಆದರೂ ಆಗಿಲ್ಲ ಅನ್ನೋದನ್ನು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀವಿ.